ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು 2 kg ಚಿಕನ್ ಸಾಂಬಾರು ಮಾಡೋದನ್ನು ನಮ್ಮ ಅತ್ತಿಗೆ ತೋರಿಸ್ಕೊಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಮಾಡುವಂಥ ಚಿಕನ್ ಸಾಂಬಾರು. ಅವ್ರ ಕೈಯಲ್ಲಿರುವಂತಹ ರುಚಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ, ತಟ್ಟೆಗೆ ಬಡಿಸಿದ್ದಾರೆ. ನೆಂಟರು ಬಂದಿದ್ದಾರೆ ಅವ್ರ ಮನೆಗೆ, ಅದರಿಂದ ಎಲ್ಲರಿಗೂ ತಟ್ಟೆಗೆ ಹಾಕಿ ಬಡಿಸ್ತಾ ಇದ್ದಾರೆ. ಹಾಗಾದರೆ ಈ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದು ತುಂಬಾ ಈಸಿಯಾಗಿದೆ, ತುಂಬ ರುಚಿಯಾಗಿ ಇರುತ್ತೆ. ಬನ್ನಿ ನೋಡೋಣ. 8 ಈರುಳ್ಳಿ ಅಂತ ಮೀಡಿಯಮ್ ಸೈಜ್ ಫ್ರೆಂಡ್ಸ್, 2 kg ಚಿಕನ್ಗೆ ನೋಡಿ ಮಸಾಲೆ ಈ ರೀತಿ ಇಡ್ತಾ ಇದ್ದಾರೆ. 8 ಈರುಳ್ಳಿ ಕಟ್ ಮಾಡಿರೋದು ಇದು ಮೀಡಿಯಮ್ ಸೈಜ್. ಈ ಮೀಡಿಯಮ್ ಸೈಜ್ ಈರುಳ್ಳಿ. ಬೆಳ್ಳುಳ್ಳಿ ನೋಡಿ, ಇಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದಾರೆ ಸುಳಿದು. ನಮ್ಮ ಅತ್ತಿಗೆ ಮಾಡ್ತಾ ಇರುವಂಥದ್ದು 4 ಬೆಳ್ಳುಳ್ಳಿ, ದೊಡ್ಡದಾದಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ನೋಡಿ ಇಷ್ಟು ತೆಗೆದುಕೊಂಡಿದ್ದಾರೆ. ಇವರು ಬಹಳ ಟೇಸ್ಟಾಗಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಅತ್ತಿಗೆ ಟೇಸ್ಟ್ ಅಂತಂದರೆ ಅಷ್ಟು ರುಚಿಯಾಗಿ ಮಾಡ್ತಾರೆ. ಚಿಕನ್ ಸಾಂಬಾರ್ ಮಾಡೋದು ನೋಡೋಣ. ಶುಂಠಿನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲ ಪಾನ್ಗೆ ಹಾಕ್ತಾ ಇದ್ದಾರೆ. ಈರುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಶುಂಠಿ ಅಷ್ಟೂ ಪಾನ್ಗೆ ಹಾಕಿದರು. ಪಾನ್ಗೆ ಮೊದಲೇ 4 ಸ್ಪೂನ್ ಆಯಿಲನ್ನು ಹಾಕಿದ್ದಾರೆ. 4 ಸ್ಪೂನ್ಸು ಆಯಿಲು. ಈಗ ಅದನ್ನು ಫ್ರೈ ಮಾಡ್ತಾ ಇದ್ದಾರೆ. ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನೋಡಿ, ಭಾಳ ಟೇಸ್ಟಾಗಿ ಮಾಡ್ತಾರೆ ಇವರು ನಮ್ಮ ಅತ್ತಿಗೆ. ಈಗ ಈರುಳ್ಳಿ ಮತ್ತು ಶುಂಠಿನ ಫ್ರೈ ಮಾಡ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಹಾಕಬೇಕು ಅಂತ ಹೇಳಿದ್ರು. ನೋಡಿ, ಪುದೀನ ಸೊಪ್ಪು ಇಷ್ಟು, ಕೊತ್ತಂಬರಿ ಸೊಪ್ಪು ಇಷ್ಟು. 2 kg ಚಿಕನ್ಗೆ ಇಷ್ಟು ಹಾಕ್ತಾ ಇದ್ದಾರೆ. ನೀಟಾಗಿ ತೊಳೆದ್ಬಿಟ್ಟು ಪುದೀನ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾರೆ. ನೋಡಿ, ಅದನ್ನು ಫ್ರೈ ಮಾಡಬೇಕಂತೆ. ಒಂದು ರೀತಿ ವೆರೈಟಿ ಚಿಕನ್ ಸಾಂಬಾರು ಫ್ರೆಂಡ್ಸ್. ಅಷ್ಟು ರುಚಿಯಾಗಿ ಮಾಡ್ತಾರಂತಂದರೆ ನಿಜವಾಗ್ಲೂ ತುಂಬಾ ರುಚಿಯಾಗಿ ಮಾಡ್ತಾರೆ ನಮ್ಮ ಅತ್ತಿಗೆ. ಬಹಳ ಟೇಸ್ಟಾಗಿರುತ್ತೆ. ಬೆಳ್ಳುಳ್ಳಿ ಮಾತ್ರ ಫ್ರೈ ಮಾಡೋಂಗಿಲ್ವಂತೆ, ಹಾಗೆ ಹಾಕಬೇಕಂತೆ. ನೋಡಿ, ಆಪಲ್ ಟೊಮೆಟೊ ಕಟ್ ಮಾಡಿ ಒಂದನ್ನು ಹಾಕ್ತಾಯಿದ್ದಾರೆ. ಆಪಲ್ ಟೊಮೆಟೊ ಬರೀ ಒಂದು ಮಾತ್ರ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಅದನ್ನು ಫ್ರೈ ಮಾಡಬೇಕಂತೆ. ಚಕ್ಕೆ ಲವಂಗ ನೋಡಿ ಇಷ್ಟು ಇಡ್ತಾ ಇದ್ದಾರೆ ಸಾಂಬಾರಿಗೆ. ನೋಡಿ, ಅರಿಶಿನ 1 ಸ್ಪೂನಷ್ಟು ಹಾಕ್ತಾಯಿದ್ದಾರೆ. ಅದರಲ್ಲಿ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದಾರೆ, ಖಾರದ ಪುಡಿ. ಬರೀ ಧನಿಯಾ ಪುಡಿ ಹಾಕ್ತಾ ಇರೋದು 2 ಸ್ಪೂನ್ ಹಾಕ್ತಾಯಿದ್ದಾರೆ. ಅದರಲ್ಲಿ ಅಂದರೆ 2 kgಗೆ 2 ಸ್ಪೂನ್ ಹಾಕಿದ್ದಾರೆ. ಚಕ್ಕೆ ಲವಂಗ ಕೂಡ ಅದರೊಳಕ್ಕೆ ಹಾಕ್ಕೊಂಡಿದ್ದಾರೆ ಮಿಕ್ಸ್ ಮಾಡೋಕ್ಕೆ. ಈಗ ಕಟ್ ಮಾಡ್ತಾ ಇರುವಂಥ ಈರುಳ್ಳಿ, ಚಿಕನ್ ಫಸ್ಟು ನಾವು ಫ್ರೈ ಮಾಡ್ಕೊಂಡಾಗ ಹಾಕುವಂಥ ಈರುಳ್ಳಿ ಅಂತೆ ಅದು. ಈ ಈರುಳ್ಳಿ, ಟೊಮೆಟೊ, ಶುಂಠಿ, ಪುದೀನ, ಕೊತ್ತಂಬರಿ ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ರೀತಿ ಫ್ರೈ ಆಗಬೇಕು. ಅಷ್ಟರ ತನಕ ಫ್ರೈ ಮಾಡಿಕೊಂಡ್ರು. ಕಟ್ ಮಾಡ್ಕೊಂಡಿದ್ದಾರೆ ಸಣ್ಣದಾಗಿ ಈರುಳ್ಳಿನ. ಈಗ ಚಕ್ಕೆ ಲವಂಗ, ಈ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಅಂದರೆ ಬರೀ ಧನಿಯಾ ಪುಡಿ ಇಷ್ಟೂ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ, ಈ ಬೆಳ್ಳುಳ್ಳಿನಲ್ಲಿ ಅರ್ಧ ಹಾಕ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಚಿಕ್ಕ ಜಾರು ಅದರಿಂದ ರುಬ್ತಾ ಇದ್ದಾರೆ. ದೊಡ್ಡ ಜಾರ್ ಆದರೆ ಒಂದೇ ಸಲ ಹಾಕ್ಕೋಬೋದಂತೆ, ಮತ್ತು ಚಿಕ್ಕ ಜಾರ್ ಆದ್ದರಿಂದ 2 ಸಲ 3 ಸಲ ಹಾಕ್ತಾಯಿದ್ದಾರೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದಾರೆ. ಎಲ್ಲ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದಾರೆ ಹಾಕ್ಕೊಂಡು. ಮತ್ತು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ತಾ ಇದ್ದಾರೆ. ದೊಡ್ಡದಾದರೆ ಒಂದೇ ಸಲ ರುಬ್ಕೋಬೋದು ನೀವು. ಇವ್ರ ಮನೆಯಲ್ಲಿ ದೊಡ್ಡ ಜಾರು ಯಾಕೋ ಸ್ಟಕ್ ಆಗಿದೆಯಂತ ತಿರುಗ್ತಾ ಇಲ್ವಂತೆ, ಅದಕ್ಕೋಸ್ಕರ ಸಣ್ಣ ಜಾರಲ್ಲೇ ಅದು ರಿಪೇರಿ ಮಾಡಿಬಿಟ್ಟು ತನಕ ರುಬ್ಕೊಳ್ತಾ ಇದ್ದಾರೆ. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ಮಸಾಲೆ. ಇದರಲ್ಲಿ ಮಾಡ್ತಾ ಇರುವಂಥದ್ದು
ಚಿಕನ್ನು ಸಾಂಬಾರನ್ನ ನೋಡಿ 2 kg ನೀಟಾಗಿ ತೊಳೆದಿಟ್ಕೊಂಡಿದ್ದಾರೆ ಚಿಕನ್. ನೋಡಿ ಆಯಿಲ್ ಅಷ್ಟು ಹಾಕ್ತಾ ಇದ್ದಾರೆ. ಒಂದು 5-6 ಸ್ಪೂನ್ ಅಷ್ಟು ಆಯಿಲ್ ಇರುತ್ತೆ. 5-6 ಸ್ಪೂನ್ ಇದೆ ಫ್ರೆಂಡ್ಸ್. ಈಗ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ತಾ ಇದ್ದಾರೆ. ಅದೇ ಫ್ರೈ ಆಗಬೇಕು. ಟೊಮೆಟೊ ಹುಳಿ ಇದೆ ಅಂತ ಅಂದ್ಬಿಟ್ಟು ಅರ್ಧ ಹಾಕ್ತಾ ಇದ್ದಾರೆ. ಆಪಲ್ ಟೊಮೆಟೊ ಆದರೆ ಒಂದು ಹಾಕ್ತಾರಂತೆ ಒಗ್ಗರಣೆಗೆ. ಇದು ಅರ್ಧ ಮಾತ್ರ ಹಾಕ್ತಾ ಇದ್ದಾರೆ, ಹುಳಿ ಇರುತ್ತೆ ಅಂತ. ಈಗ ಟೊಮೆಟೊ ಹಾಕಿದ್ರು, ಅದನ್ನು ಕೂಡ ಫ್ರೈ ಆಗಬೇಕಂತೆ. ಈಗ ಚಿಕನ್ ಹಾಕ್ತಾ ಇದ್ದಾರೆ. ಟೊಮೆಟೊನು ಫ್ರೈ ಆಯಿತು, ಚಿಕನ್ ಎಲ್ಲ ಸೇರಿಸ್ತಾ ಇದ್ದಾರೆ. 2 kg ಚಿಕನ್ ಕೂಡ ಸೇರಿಸ್ತಾ ಇದ್ದಾರೆ. ಈಗ ಮತ್ತೆ 1.5 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದಾರೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದಂತೆ. ಇವರು ಖಾರ ಒಂದು ಸ್ವಲ್ಪ ಕಡಿಮೆನೇ ಅಂತ ತಿನ್ನೋದು, ಅದರಿಂದಾಗಿ 1.5 ಸ್ಪೂನಷ್ಟು ಹಾಕಿದ್ದಾರೆ. ಮತ್ತೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾರೆ, ಪುಡಿ ಉಪ್ಪು. ಅವ್ರ ಕೈಯಿಂದನೇ ಹಾಕ್ಬಿಡ್ತಾರೆ ಪುಡಿ ಉಪ್ಪು. ನನಗೆ ಕೈಯಿಂದ ಪುಡಿ ಉಪ್ಪು ಹಾಕೋಕ್ಕೆ ಬರಲ್ಲ. ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಹಾಕ್ತಾರೆ ನೋಡಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾ, ಫ್ರೈ ಮಾಡ್ಕೋಬೇಕಂತೆ. ಕುಕ್ಕರಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಂತೆ. ನೋಡಿ 1/4 ಲೀಟ್ರು ಮೊಸರು ಪ್ಯಾಕೆಟಲ್ಲಿ ಒಂದು ಅರ್ಧ ಭಾಗ ಹಾಕ್ತಾಯಿದ್ದಾರೆ. ನಾನು ಫಸ್ಟ್ ನೋಡ್ತಾ ಇರೋದು ಮೊಸರು ಹಾಕೋದು, ಯಾಕಂದರೆ ಹೀಟ್ ಇರುತ್ತೆ ಅಂತ, ಕಡಿಮೆ ಆಗಲಿ ಹೀಟು ಚಿಕನ್ನು ಅಂತ ಹೇಳಿ ಹಾಕ್ತಾರಂತೆ ಇವರು. ತುಂಬ ಟೇಸ್ಟ್ ಕೊಡುತ್ತಂತೆ, ಹಂಗಾಗಿ ಹಾಕ್ತಾಯಿದ್ದಾರೆ ಮೊಸರು. 1/4 ಲೀಟ್ರಲ್ಲಿ ಅರ್ಧ ಭಾಗ ಹಾಕಿರೋದು. ಇದನ್ನು ಫ್ರೈ ಮಾಡ್ತಾಯಿದ್ದಾರೆ, ಅದು ಕೂಡ ಮಿಕ್ಸ್ ಮಾಡಿಕೊಂಡು. ಹೀಗೆ 10 ನಿಮಿಷ ಫ್ರೈ ಮಾಡ್ಕೋಬೇಕಂತ ಫ್ರೆಂಡ್ಸ್. 10 ನಿಮಿಷ ಫ್ರೈ ಮಾಡ್ತಾರೆ ನೋಡಿ. ಇದು ತೇಜು ಚಿಕನ್ ಮಸಾಲ, ಈ ಪಾಕೆಟನ್ನು ಅರ್ಧ ಹಾಕ್ತಾರಂತೆ ಇದರಲ್ಲಿ. ಇದನ್ನೆಲ್ಲ ಪಾಕೆಟ್ ಹಾಕ್ತಾ ಇದ್ದಾರೆ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. 10 ನಿಮಿಷ ಆಯ್ತಲ್ವ ಹಾಕಿ. 10 ನಿಮಿಷದ ನಂತರ ಮಸಾಲೆ, ತೇಜು ಚಿಕನ್ ಮಸಾಲ, ಫ್ರೈ ಮಸಾಲ ಅದು ಹಾಕಿರೋದು ನೋಡಿ. ಚೆನ್ನಾಗಿ ಫ್ರೈ ಆಗಿ ಆ ರೀತಿ ನೀರು ನಿಂತ್ಕೋಬೇಕಂತೆ. ನೀರು ಬಿಟ್ಕೊಂಡ್ಬಿಟ್ರೆ ಆಗ ಚೆನ್ನಾಗಿ ಬೆಂದಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ರುಬ್ಬಿಕೊಂಡಿರುವಂತಹ ಮಸಾಲೆನೆಲ್ಲ ಸೇರಿಸ್ತಾ ಇದ್ದಾರೆ. 1-2 ನಿಮಿಷ ಫ್ರೈ ಮಾಡಿದ್ರೆ ಅಷ್ಟೇ ತೇಜು ಚಿಕನ್ ಮಸಾಲಾನ. ಅದಾದ ನಂತರ ಇವರು ರುಬ್ಬಿಕೊಂಡಂತಹ ಈರುಳ್ಳಿ ಎಲ್ಲ ಮಿಶ್ರಣವನ್ನು ಸೇರಿಸಿ ಅದನ್ನು ಫ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡೋದು, ಫ್ರೈ ಆಗಬೇಕಂತೆ. ಒಂದು 2 ನಿಮಿಷ ಫ್ರೈ ಆಗಬೇಕಂತೆ ಮಸಾಲೆನಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ 2 ನಿಮಿಷ ಫ್ರೈ ಮಾಡ್ತಾ ಇದ್ದಾರೆ. ನಾನು ಕೂಡ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ರೀತಿ ಮಾಡ್ತಾ ಇರೋದು ಚಿಕನ್ ಸಾಂಬಾರನ್ನ. ನನಗೆ ಹೆಚ್ಚಾಗಿ ಬರಲ್ಲ ಚಿಕನ್ ಐಟಮ್ಸ್ ಮಾಡೋದು, ಅದಕ್ಕೆ ನಮ್ಮ ಅತ್ತಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ತೆಗೆದು ನಿಮಗೆ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಸೂಪರಾಗಿ ಮಾಡ್ತಾರೆ ಇವರು. ಮಸಾಲೆ ರುಬ್ಬಿರುವಂಥ ಪಾತ್ರೆಯಲ್ಲಿರುವಂಥ ಮಸಾಲೆನೆಲ್ಲ 1 ಗ್ಲಾಸ್ ನೀರು ಹಾಕ್ತಾಯಿದ್ದಾರೆ. ಎಷ್ಟು ನೀರು ಬೇಕು ನಿಮ್ಗೆ, ಗಟ್ಟಿಯಾಗಿ ಬೇಕು ಅಂತಾರೆ ಗಟ್ಟಿಯಾಗಿ ಮಾಡ್ಕೋಬೋದು, ಇಲ್ಲ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದಂತೆ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಅದರೊಳಕ್ಕೆ ಸೇರಿಸ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. 1 ಗ್ಲಾಸ್ ನೀರನ್ನು, ಒಂದೇ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದಾರೆ ಅವರು. ಈಗ ಮತ್ತೆ ಮಾಡ್ತಾ ಇದ್ದಾರೆ, ನೋಡೋಣ ಎಷ್ಟು ಹಾಕ್ತಾರೆ ಅಂತ. ಜಾರನ್ನು ತೊಳೆದು ಅದೇ ನೀರನ್ನು ಸೇರಿಸ್ತಾ ಇದ್ದಾರೆ. ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗಿ, ಇಲ್ಲಾಂದರೆ ತೆಳ್ಳಗೆ ಬೇಕಂದರೆ ನೀರು ಹಾಕ್ಕೋಬೋದು ಅಷ್ಟೇ. 2 ಗ್ಲಾಸ್ ಅವ್ರು ಹಾಕಿದ್ದು ನೀರು. ಈಗ ನಿಮಗೆ ಖಾರ ಬೇಕಂತಂದರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ಸೇರಿಸ್ಕೊಂಡು ಈ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 2 ವಿಜಲ್ ಕೂಸ್ಕೊಂಡ್ರೆ ಸಾಕಂತೆ ಫ್ರೆಂಡ್ಸ್. ಉಪ್ಪು ಕಡಿಮೆ ಇದೆ ಅಂತ ಒಂದು ಸ್ವಲ್ಪ ಸೇರಿಸಿದ್ರು. ಇದು ಒಂದು ಸ್ವಲ್ಪ ಪ್ರೆಷರ್ ಬಂದ ಮೇಲೆ ವಿಜಲ್ ಹಾಕ್ತಾರಂತೆ. 2 ವಿಜಲ್ ಕೂಸ್ಕೊಂಡ್ರೆ ಸಾಕಂತೆ ಫ್ರೆಂಡ್ಸ್. ಇನ್ನೇನು ಪ್ರೆಷರ್ ಬರುತ್ತೆ ಒಂದೇ 1 ಸೆಕೆಂಡಲ್ಲಿ. ಈಗ ಪ್ರೆಷರ್ ಬಂದು ನೋಡಿ, ವಿಜಲ್ ಹಾಕಿದ್ರು, 2 ವಿಜಲ್ ಹಾಕಿದರೆ ಸಾಕಂತೆ. ನೋಡಿ ಪ್ರೆಷರ್ ಬಿಟ್ಟ ಮೇಲೆ
ಮುಚ್ಚಳ ತೆಗೆದು ಮತ್ತು ಸ್ವಲ್ಪ ಹೊತ್ತನ್ನು ನಾವು ಬೇಯಿಸ್ಕೋಬೇಕಂತೆ ಸಾಂಬಾರು. ಜನ ಜಾಸ್ತಿ ಇರೋದರಿಂದ ಸ್ವಲ್ಪ ನೀರು ಹಾಕಿರೋದ್ರಿಂದ ಸ್ವಲ್ಪ ನೀರು ಥರ ಇದೆ. 2 ಗ್ಲಾಸ್ ನೀರೇ ಹಾಕಿದ್ದು. ಅದು ಚಿಕನಲ್ಲೇ ಸಾಂಬಾರಲ್ಲೇ ಮಸಾಲಲ್ಲೇ ನೀರು ಇರುತ್ತಲ್ವ, ಈರುಳ್ಳಿ ಎಲ್ಲ ನೀರು ಇರುತ್ತೆ, ಅದರಿಂದಾಗಿ ಸ್ವಲ್ಪ ನೀರಾಗಿದೆ. ನೀವು ಬೇಕಂದರೆ ಇನ್ನೂ ಕಡಿಮೆ ನೀರು ಹಾಕ್ಕೋಬೋದು. ನೀವು ಬೇಕಂದರೆ ಇನ್ನೂ ಗಟ್ಟಿ ಆಗಬೇಕಂತಂದರೆ ಹಂಗೆ ಕುದಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಚಿಕನ್ ಸಾಂಬಾರು ರೆಡಿ ಅಂತೆ. ಸಾಂಬಾರು ರೆಡಿ ಆಯಿತು. ಚೆನ್ನಾಗಿ ಬೆಂದಿದೆ ಸಾಂಬಾರು. ಸಾಂಬಾರು ರೆಡಿ ಫ್ರೆಂಡ್ಸ್. ಚಿಕನ್ ಸಾಂಬಾರು ರೆಡಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮುದ್ದೆ ಮತ್ತು ರೈಸ್ ಜೊತೆಗೆ ಇರುತ್ತಂತಂದರೆ ಸಾಂಬಾರು ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲರೂ ಟ್ರೈ ಮಾಡಿ, ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.